ಏನ್ರಿ ಮೀಡಿಯಾ ದರ್ಶನ್ ಅವರ ಅಪ್ಕಮಿಂಗ್ ಮೂವಿ ನೋಡ್ಲಿಕ್ಕೆ ಬಂದಿದ್ದೀರಾ? ಡಿ ಬಾಸ್ ದರ್ಶನ್ಗಿರುವ ಕ್ರೇಜ್ಗೆ ಯಾರೇ ಯಾವುದೇ ತರಹದ ಮೂವಿ ಮಾಡಿದ್ರು ಅದು ಫಸ್ಟ್ ಡೇ ಫಸ್ಟ್ ಶೋ ಬ್ಲಾಕ್ ಬಸ್ಟರ್ ಆಗೋದು ಡೌಟೇ ಇಲ್ಲ. ಹಾಗಾಗಿ ದರ್ಶನ್ ಅವರ ಫ್ಯಾನ್ಸ್ಗಳಿಗೋಸ್ಕರ ಇವರು ಚಾಯ್ಸ್ ಮಾಡಿದಂತಹ ಒಂದು ಒಳ್ಳೊಳ್ಳೆ ಫಿಲ್ಮ್ಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಕೊನೆಯವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಾಟ್ ಪೀಪಲ್ ಆರ್ ಡೂಯಿಂಗ್ ಅಂತ ಗೊತ್ತಾಗಲ್ಲ. ಮೊದಲನೇದಾಗಿ ಎಲ್ಲರಿಗೂ ಗೊತ್ತಿರುವಂತಹ ಡೆವಿಲ್ ಫಿಲ್ಮ್. ಈ ಡೆವಿಲ್ ಫಿಲ್ಮ್ ಏನಿದೆ, ಕಾಟೇರ ಮತ್ತು ಕ್ರಾಂತಿಯ ಹಾಗೆ ಒಂದು ಎವರೇಜ್ ಸ್ಟೋರಿಯನ್ನು ಇಟ್ಕೊಂಡು ಮಾಡಿದರೆ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಲ್ಲ ಅಂತ ನನಗೆ ಅನಿಸ್ತಾ ಉಂಟು. ಯಾಕಂದರೆ ಇವರಿಗೆ ಇರುವ ಕ್ರೇಜ್ನ ಪ್ರಕಾರ ಡೆವಿಲ್ ದ ಹೀರೋ ಅಲ್ಲ, ಡೆವಿಲ್ ದ ಡೆವಿಲ್ ಮಾಡಿದ್ರು ಈ ಫಿಲ್ಮ್ ಏನಿದೆ ಅದು ಬಾಕ್ಸ್ ಆಫೀಸ್ನಲ್ಲಿ ಒಂದು ಬ್ಲಾಕ್ ಬಸ್ಟರ್ ಆಗ್ತದೆ. ಮತ್ತು ಡೆವಿಲ್ ಫಿಲ್ಮನ್ನು 2024ರಲ್ಲಿ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು, ಆದರೆ ಕಾರಣಾಂತರಗಳಿಂದ ಎಂದು ಮುಂದೆ ಹೋಗಿದ್ದರಿಂದ ಈ ಫಿಲ್ಮ್ ಯಾವಾಗ ನೋಡಲಿಕ್ಕೆ ಸಿಗ್ತದಂತ ನಾವು ಕಾದು ನೋಡಬೇಕಾಗ್ತದೆ. ಡೆವಿಲ್ ಸಿನಿಮಾವನ್ನು ಬಿಟ್ಟು ದರ್ಶನ್ ಅವರ 5 ಮುಂದೆ ಬರುವ ಫಿಲ್ಮ್ಗಳನ್ನು ಹೇಳಿದ್ದೇನೆ ಈ ವಿಡಿಯೋದಲ್ಲಿ. ಮೊದಲನೇದಾಗಿ ಕನ್ನಡ ಚಿತ್ರದಲ್ಲಿ ಬ್ಲಾಕ್ ಬಸ್ಟರ್ ಕರಿಯ ಆದ ನಂತರ ಒಂದು ಪ್ರೇಮ್ ಮತ್ತು ದರ್ಶನ್ ಅವರ ಬ್ಯಾಡಸ್ ಕಾಂಬೋದಿಂದ ಮೂಡಿ ಬರಬಹುದಂತ ಅಪ್ಕಮಿಂಗ್ ಮಚ್ ವೆಯ್ಟೆಡ್ ಫಿಲ್ಮ್ D58. ಇದರ ಪೋಸ್ಟರ್ ದರ್ಶನ್ ಅವರ ಬರ್ತ್ಡೇಗೆ ರಿಲೀಸ್ ಆಗಿದ್ದು, ಪೋಸ್ಟರ್ನಲ್ಲಿ ನೋಡುವ ಪ್ರಕಾರ ಇದೊಂದು ಮೈಥಾಲಜಿಕಲ್ ಫಿಲ್ಮ್ ಥರ ಕಾಣ್ಬೋದು, ಆದರೆ ಡೈಲಾಗ್ ರೀತಿಯ ನೋಡುವಾಗ ಇದೊಂದು ಮಾಡರ್ನ್ ಮಹಾಭಾರತ ರೀತಿ ಫಿಲ್ಮ್ ಮಾಡ್ಬೋದು ಅಂತ ನನಗನಿಸ್ತದೆ. ಈ ಫಿಲ್ಮ್ 2025ಕ್ಕೆ ಬರ್ಬೋದು ಅಂತಹ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು, ಆದರೆ ಕಾರಣಾಂತರದಿಂದಾಗಿ ಇದು ಹಿಂದೆನೇ ಹೋಗ್ತಾ ಉಂಟು. ಪ್ರೇಮ್ನವರ ಸಿನಿಮಾದಲ್ಲಿ ಒಳ್ಳೆಯ ವಿಚಾರ ಏನಂದರೆ, ಇವರ ಸಿನಿಮಾದಲ್ಲಿ ಒಂದೊಳ್ಳೆ ಸ್ಟೋರಿ ಇರ್ತದೆ. ಸ್ಟೋರಿಯನ್ನು ಬಿಟ್ಟು ಇವರಿಗೆ ಮ್ಯೂಸಿಕ್ನಲ್ಲಿ ಟೇಸ್ಟ್ ಇರೋದ್ರಿಂದ ಇವರ ಫಿಲ್ಮ್ನ ಸಾಂಗ್ಗಳು ಹಿಟ್ಟಾಗಲಿಕ್ಕೆ ಚಾನ್ಸಸ್ ಜಾಸ್ತಿ ಉಂಟು. ಹಾಗಾಗಿ ಈ ಒಂದು ಫಿಲ್ಮ್ ಮೋಸ್ಟ್ ಎಕ್ಸೈಟೆಡ್ ದರ್ಶನ್ ಅವರ ಪ್ರೇಮ್ ಕೋಂಬೋದಿಂದ ಮೂಡಿ ಬರಬಹುದಾದಂತಹ ಫಿಲ್ಮ್. ನೆಕ್ಸ್ಟಿಗೆ ಹೋಗೋದಾದರೆ D59. 3 ವರ್ಷದ ಹಿಂದೆ ಬರಬೇಕಿದ್ದಂತಹ ಈ ಫಿಲ್ಮ್ D59 ಅಂತ ವರ್ಕಿಂಗ್ ಟೈಟಲಲ್ಲಿ ಮುಂದುವರಿತಿದೆ. ಈ ಫಿಲ್ಮನ್ನು ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಈ ಫಿಲ್ಮ್ ಡಿಲೇ ಆಗಲಿಕ್ಕೆ ಕಾರಣ ಏನಂದರೆ, ಉಮಾಪತಿ ಅವರು ಮೊದಲು ನಿರ್ದೇಶನ ಮಾಡಬೇಕಾಗಿತ್ತು. ಯಾವುದೋ ಒಂದು ಕಾರಣದಿಂದಾಗಿ ಈ ಫಿಲ್ಮನ್ನು ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ತರುಣ್ ಸುಧೀರ್ ದರ್ಶನ್ ಅವರ ಒಂದು ಪ್ರಾಮಿಸಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಹಾಗಾಗಿ ಈ ಫಿಲ್ಮ್ನ ಪೋಸ್ಟರ್ ನೋಡ್ತಿರ್ಬೇಕಾದ್ರೆ ಒಂದು ಹಿಸ್ಟೋರಿಕಲ್ ಫಿಲ್ಮ್ ಥರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸಂಗೊಳ್ಳಿ ರಾಯಣ್ಣ ಆದ ನಂತರ ಇನ್ನೊಂದು ಅದೇ ರೀತಿಯ ಹಿಸ್ಟೋರಿಕಲ್ ಫಿಲ್ಮನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಂತರ ಬರುವಂತಹ ಫಿಲ್ಮ್ D60. ಈ ಫಿಲ್ಮ್ಗೆ ಕೂಡ ಟೈಟಲ್ ಅನೌನ್ಸ್ ಆಗಲಿಲ್ಲ. ಸಚ್ಚಿದಾನಂದನವರವರ ಬ್ಯಾನರ್ ಅಡಿಯಲ್ಲಿ ಬರಬೇಕಾದಂತಹ ಈ ಫಿಲ್ಮನ್ನು ಕೂಡ ತರುಣ್ ಸುಧೀರ್ ಅವರೇ ಡೈರೆಕ್ಟ್ ಮಾಡ್ತಿದ್ದಾರೆ. ತರುಣ್ ಸುಧೀರ್ ಅವರು ದರ್ಶನ್ ರವರ ಫಿಲ್ಮಿಗೆ ಒಂದು ಪ್ರಾಮಿಸಿಂಗ್ ಡೈರೆಕ್ಟರ್. ಈ ಸಿನಿಮಾದಲ್ಲಿ ಒಂದೊಳ್ಳೆ ಸ್ಟೋರಿ ಓರಿಯೆಂಟೆಡ್ ಫಿಲ್ಮ್ ಆಗಿದ್ದರೆ ಈ ಫಿಲ್ಮ್ ಬಾಕ್ಸ್ ಆಫೀಸಲ್ಲಿ ಬ್ಲಾಕ್ ಬಸ್ಟರ್ ಆಗ್ತದೆ. ನಂತರ ಮೋಸ್ಟ್ ಎಕ್ಸ್ಪೆಕ್ಟೆಡ್, ನನಗೆ ಇಷ್ಟವಾದಂತಹ ಜಗ್ಗುದದ ಕೋಂಬದಲ್ಲಿ ಮೂಡಿ ಬರಬಹುದಂತಹ D61. ರಾಘವೇಂದ್ರ ಹೆಗ್ಡೆ ಅವರ ಡೈರೆಕ್ಟರ್ನಲ್ಲಿ ಮೂಡಿ ಬರುವುದಂತಹ ಜಗ್ಗುದದ ಕೋಂಬದಲ್ಲಿ ಮೂಡಿ ಬರುವುದಂತಹ ದರ್ಶನ್ ಅವರ D61 ಫಿಲ್ಮ್. ದರ್ಶನ್ ಅವರ ಹಿಂದಿನ 3 ಸಿನಿಮಾ ಮಾಡಿದ ನಂತರ ಈ ಫಿಲ್ಮನ್ನು ಮಾಡ್ಬೋದಂತ ಫ್ಯಾನ್ಸ್ಗಳ ನಂಬಿಕೆ. ಕೊನೆಯದಾಗಿ ಪ್ರೊಡಕ್ಷನ್ 15. ಈ ಫಿಲ್ಮನ್ನು ರಮೇಶ್ P. ಪಿಲ್ಲಯ್ಯ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಈ ಸಿನಿಮಾದಿಂದ ಏನು ಎಕ್ಸ್ಪೆಕ್ಟೆಡ್ ಮಾಡ್ಬೋದಂದರೆ, ಈ ಫಿಲ್ಮ್ ಒಂದು ಕಾಂಟೆಂಟ್ ಓರಿಯೆಂಟ್ ಆಗಿ ಮೂಡಿ ಬರ್ಬೋದು. ಮತ್ತು ಈ ಹಿಂದೆ ಮಾಡಿದಂಥ ಕ್ರಾಂತಿ ಕಾಟೇರದ ರೀತಿ ಎವರೇಜ್ ಸ್ಟೋರಿ ಇರುವಂತಹ ಫಿಲ್ಮನ್ನು ಮಾಡಿದರೆ ಅಷ್ಟೇನು ಬಾಕ್ಸ್ ಆಫೀಸ್ನಲ್ಲಿ ರಾರಾಜಿಸಲ್ಲ. ಹಾಗಾಗಿ ದರ್ಶನ್ ಅವರ ಕ್ರೇಜನ್ನು ಹಿಡ್ಕೊಂಡು ಒಂದೊಳ್ಳೆ ಫಿಲ್ಮನ್ನು ಮಾಡಬೇಕಂತ ಫ್ಯಾನ್ಸ್ಗಳ ಆಸೆ. ಇಷ್ಟು ದರ್ಶನ್ ಅವರ ಮುಂದೆ ಬರ್ಬೋದಂತಹ 5 ಸಿನಿಮಾಗಳು. ಈ 5 ಸಿನಿಮಾಗಳಲ್ಲಿ ಯಾವ ಸಿನಿಮಾಗೆ ನೀವು ತುಂಬ ಎಕ್ಸೈಟೆಡ್ ಆಗಿದ್ದೀರಂತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಾಟ್ ಪೀಪಲ್ ಆರ್ ಡೂಯಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.